ನಮಸ್ಕಾರ. ಸುಮನ್ ಟಿವಿ ಕನ್ನಡ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಕಾಡ್ತಾ ಇದೆ. ಕ್ಯಾನ್ಸರ್ ಬಂದ ತಕ್ಷಣ ಸಾಕಷ್ಟು ಜನ ಭಯಭೀತರಾಗ್ತಾರೆ. ಅದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕ್ಯಾನ್ಸರ್ ಬರುತ್ತೆ. ಈ ಎಲ್ಲದರ ಕುರಿತು ಕ್ಯಾನ್ಸರ್ ಅಂದ್ರೆ ಏನು, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಈಗ ಬಂದಿದೆ ಅಂತ ಹೇಳಿ ಗೊತ್ತಾಗೋದು ಯಾವಾಗ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞರಾದಂತಹ ಡಾಕ್ಟರ್ ರಾಧೇಶ್ಯಾಮ್ ಡಾಕ್ಟರ್ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕ್ಯಾನ್ಸರ್ ಬಂದಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅದನ್ನ ಯಾವ ರೀತಿಯಾಗಿ ಕಂಡ್ಕೊಳ್ಬಹುದು ಡಾಕ್ಟರ್, ಇದ್ರ ಬಗ್ಗೆ ಹೇಳಿ. ಈಗಿನ ದಿನಗಳಲ್ಲಿ ಕ್ಯಾನ್ಸರ್ ಬಹಳ ಹೆಚ್ಚಾಗ್ತಾ ಇದೆ. ಎರಡು ರೀತಿಯಲ್ಲಿ ನಾವು ಇದನ್ನು ನೋಡ್ಬೋದು. ಒಂದು, ಕ್ಯಾನ್ಸರ್ ಇರುತ್ತೆ ಒಳಗಡೆ, ಅವ್ರಿಗೇನು ತೊಂದರೆ ಆಗ್ತಾ ಇರಲ್ಲ, ಅದರಿಂದಾಗಿ ಅದು ಒಳಗಡೆನೆ ಬೆಳ್ಕೊಂಡು ಅವ್ರಿಗೆ ತೊಂದರೆ ತುಂಬ ಜಾಸ್ತಿ ಆದಾಗ ತೊಂದರೆ ಶುರು ಆಗುತ್ತೆ. ಹೌದು. ಅದನ್ನು ಒಂದು ಒಂದು ಗ್ರೂಪ್ ಆಫ್ ಇದು. ಇನ್ನೊಂದು, ಒಂದೊಂದು ಕ್ಯಾನ್ಸರ್ ಮೇಲೆ, ಈಗ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬಂದರೆ ಅದರಲ್ಲಿ ಅವ್ರಿಗೆ ಬ್ರೆತ್ಲೆಸ್ನೆಸ್ಸು ಅಂದರೆ ಉಸಿರಾಡೋಕ್ಕೆ ತೊಂದರೆ, ಕೆಮ್ಮು, ಮತ್ತು ಆ ಕಫದಲ್ಲಿ ರಕ್ತ ಬರೋದು, ಈ ಥರದ್ದು ಬರ್ಬೋದು. ಇದು ಹೊಟ್ಟೆ ಕ್ಯಾನ್ಸರ್ ಬಂದರೆ ಹೊಟ್ಟೆನಲ್ಲಿ ಉರಿ ಬರೋದು, ವಾಂತಿ ಆಗೋದು, ಊಟ ಸೇರದೆ ಇರೋದು, ಈ ಥರ ಆಗ್ಬೋದು. ಸೊ ಯಾವ ಆರ್ಗನ್ನಲ್ಲಿ ನಮಗೆ ಕ್ಯಾನ್ಸರ್ ಇದೆಯೋ ಆ ಆರ್ಗನ್ ಮೇಲೆ ಏನೇನು ಬರುತ್ತೆ ಅನ್ನೋದು ಡಿಪೆಂಡ್ಸ್. ಅದರಿಂದಾಗಿ ಇದು ಕ್ಯಾನ್ಸರ್ ಅಂತ ಒಂದು ದೃಢವಾಗಿ ಬರೀ ಸಿಂಪ್ಟಮ್ಸ್ ಮೇಲೆ ಹೇಳೋದು ಭಾಳ ಕಷ್ಟ. ಮತ್ತು ಕ್ಯಾನ್ಸರು ನಾವು ಆ ಥರ ಕಂಡುಹಿಡಿದಾಗ ಆಗಲೇ ತುಂಬ ತಡ ಆಯಿತು ಕ್ಯಾನ್ಸರ್ ಕಂಡುಹಿಡಿಯೋದು ಅಂತ ಅರ್ಥ, ಇದೆಲ್ಲ ಬಂದಾಗ ಸಿಂಪ್ಟಮ್ಸ್. ಸೊ ಇದರಿಂದಾಗಿ ಚೆಕಪ್ ಮಾಡಿಸ್ಕೊಳ್ಳೋದು, ಏನು ಇಲ್ಲದೆ ಇದ್ದಾಗಲೂ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ. ಡಾಕ್ಟರ್, ಇವಾಗ ಸಣ್ಣ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ಇನ್ನು ಎಳೆ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ. ಅದನ್ನ ಹೇಗೆ ಕಂಡುಹಿಡ್ಕೋಬಹುದು ಡಾಕ್ಟರ್, ಇದ್ರ ಬಗ್ಗೆ? ಆ ಮಕ್ಳಿಗೆ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಆದರೆ ಅವ್ರಿಗೆ ತೂಕ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಊಟ ಸರಿಯಾಗಿ ಸೇರ್ತಾ ಇರಲ್ಲ, ಜ್ವರ ಬರ್ತಾ ಇರ್ಬೋದು, ಇಲ್ಲ ಉಸಿರಾಡೋಕ್ಕೆ ತೊಂದರೆ ಆಗ್ತಿರ್ಬೋದು. ಮುಂಚೆ ಚೆನ್ನಾಗಿ ಆಟ ಆಡ್ತಿದ್ದ ಮಕ್ಕಳು ಆಟ ಆಡೋದು ನಿಲ್ಲಿಸ್ಬಿಟ್ಟು ಮಲ್ಕೊಂಡಿರ್ಬೋದು. ಈ ಥರದ್ರಲ್ಲಿ ಅಪ್ಪ ಅಮ್ಮಂದು ಕರ್ಕೊಂಬರ್ತಾರೆ, ಆವಾಗ ನಾವು ಆ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ತೀವಿ. ಹೌದು ಡಾಕ್ಟರ್. ಇನ್ನು ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ, ಪುರುಷರಲ್ಲೂ ಕೂಡ ಕ್ಯಾನ್ಸರ್ ಬಂದಿರುತ್ತೆ. ಇವಾಗ ಮಹಿಳೆಯರಲ್ಲಿ ಯಾವ ತರ ಸಿಂಪ್ಟಮ್ಸ್ ಕಾಣಿಸುತ್ತೆ, ಅದೇ ರೀತಿಯಾಗಿ ಪುರುಷರಲ್ಲೂ ಕೂಡ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಕಾಣಿಸುತ್ತೆ ಡಾಕ್ಟರ್, ಇದು? ಈಗ ಬಹುಮಟ್ಟಿನ ಕ್ಯಾನ್ಸರ್ಗಳು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಒಂದೇ ಥರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೊಟ್ಟೆ ಕ್ಯಾನ್ಸರ್ ಪುರುಷರಲ್ಲಾದರೂ ಬರಲಿ ಮಹಿಳೆಯರಾದರೂ ಬರಲಿ ಒಂದೇ ಥರ. ಅದರಲ್ಲಿ ವಾಂತಿ ಆಗೋದು, ಊಟ ಸೇರದೆ ಇರೋದು, ಊಟ ಮಾಡಿದ ತಕ್ಷಣ ಊಟ ಇವತ್ತು ಮಾಡಿದ್ರೆ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ತಿಂದಿದ್ದೆಲ್ಲ ಮತ್ತೆ ವಾಂತಿ ಆಗೋದು, ತೂಕ ಕಡಿಮೆ ಆಗೋದು, ಇವು ಎರಡರಲ್ಲೂ ಕಾಮನ್. ಬಟ್ ಕೆಲವು ಕ್ಯಾನ್ಸರ್ಸು ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಬರುತ್ತೆ. ಗರ್ಭಕೋಶದ ಕ್ಯಾನ್ಸರು ಫಾರ್ ಎಕ್ಸಾಂಪಲ್, ಓವೇರಿಯನ್ ಕ್ಯಾನ್ಸರು. ಸೊ ಈ ಥರದ್ದು ಬ್ರೆಸ್ಟ್ ಕ್ಯಾನ್ಸರು 99% ಬ್ರೆಸ್ಟ್ ಕ್ಯಾನ್ಸರು ಮಹಿಳೆಯರಲ್ಲಿ ಬರುತ್ತೆ, ಒಂದು 1% ಮಾತ್ರ ಪುರುಷರಲ್ಲಿ ಬರಬಹುದು. ಅದೇ ಥರ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು, ಕ್ಯಾನ್ಸರ್ ಆಫ್ ದ ಪೀನಿಸ್ಸು, ಇಂಥವೆಲ್ಲ ಪುರುಷರಲ್ಲಿ ಮಾತ್ರ ಬರುವಂಥ ಕಾಯಿಲೆಗಳು. ಬಟ್ 95% ಕ್ಯಾನ್ಸರ್ಸು ಇಬ್ಬರಲ್ಲೂ ಬರುವಂಥವು. ದೊಡ್ಡ ಕರುಳಿನ ಕ್ಯಾನ್ಸರು, ಸಣ್ಣ ಕರುಳಿನ ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು, ಶ್ವಾಸಕೋಶದ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು, ಎಲ್ಲ ಇಬ್ಬರಲ್ಲೂ ಬರುವಂಥ ಕ್ಯಾನ್ಸರ್ಗಳಿವೆ. ಏನಾದ್ರೂ ಇವಾಗ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಗೊತ್ತಾದ್ರೆ ಅವರು ಬದುಕುಳಿಬಹುದಾ, ಅಥವಾ ಅದಕ್ಕೆ ಏನಾದ್ರೂ ಚಿಕಿತ್ಸೆಗಳಿದಾವ, ಅಥವಾ 4ನೇ ಸ್ಟೇಜ್ ಅಲ್ಲಿ ಇರೋ ಪರ್ಸನ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ, ಅವ್ನು ಹೋದ ತಕ್ಷಣ ಈಗ ಡಾಕ್ಟರ್ ಕಡೆ ಹೋಗ್ತಾನೆ, ಅವನಿಗೆ ಬದುಕು ಉಳಿತಾನ ಇಲ್ವಾ ಅನ್ನೋದೇ ಅವನಿಗೆ ಒಂಥರ ಕಾಡ್ತಾ ಇರುತ್ತೆ. ಅವ್ನು ಬದುಕು ಉಳಿಬಹುದಾ, ಅದಕ್ಕೆ ಏನಾದ್ರೂ ಚಿಕಿತ್ಸೆಗಳಿದಾವ ಡಾಕ್ಟರ್, ಇದ್ರ ಬಗ್ಗೆ? ಕ್ಯಾನ್ಸರು ಬದುಕುಳಿಯೋ ಸಾಧ್ಯತೆಗಳು ಕ್ಯಾನ್ಸರ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ಟೇಜ್ 1 ಕ್ಯಾನ್ಸರ್ ಬಂತು ಅಂದರೆ ಸುಮಾರು ಒಂದು 80-90% ಕ್ಯೂರ್ ಆಗಿಬಿಡುತ್ತೆ. ಸ್ಟೇಜ್ 2 ಇದ್ದರೆ ಒಂದು 40-50% ಕ್ಯೂರ್ ಆಗುತ್ತೆ. ಸ್ಟೇಜ್ 3ನಲ್ಲಿ ಒಂದು 20-30% ಕ್ಯೂರ್ ಆಗುತ್ತೆ. ಸ್ಟೇಜ್ 4 ಅಂದರೆ ಕ್ಯೂರ್ ಆಗಲ್ಲ, ಆದರೆ ಈಗ ಸುಮ್ಮನೆ ಟ್ರೀಟ್ಮೆಂಟ್ ಇಲ್ಲದೆ ಅವ್ರು ಎಷ್ಟು ಬದುಕ್ತಾರೋ ಅದಕ್ಕಿಂತ ಜಾಸ್ತಿ ದಿನ ಬದುಕಿಸ್ಬೋದು, ಜಾಸ್ತಿ ವರ್ಷಗಳು ಬದುಕ್ಬೋದು. ನಾನು ಈ ಫೆಲೋಶಿಪ್ ಶುರು ಮಾಡಿದಾಗ, ಓದ್ತಾ ಇದ್ದಾಗ ಕ್ಯಾನ್ಸರ್ ಬಗ್ಗೆ, ಕೆಲವು ಕ್ಯಾನ್ಸರ್ಗಳು 5 ತಿಂಗಳು 6 ತಿಂಗಳಲ್ಲಿ ಹೋಗ್ಬಿಡ್ತಾ ಇದ್ವು, ಸ್ಟೇಜ್ 4 ಕ್ಯಾನ್ಸರ್ಸ್. ಅದೇ ಸ್ಟೇಜ್ 4 ಕ್ಯಾನ್ಸರ್ಸ್ ಈಗ
ಒಳ್ಳೆ ಚಿಕಿತ್ಸೆ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಇರೋದ್ರಿಂದ ಸುಮಾರು ಒಂದು 5 ವರ್ಷ 7 ವರ್ಷ 8 ವರ್ಷ 10 ವರ್ಷದ ತನಕನೂ ಬದುಕ್ತಾ ಇವೆ. ಮತ್ತು ಮುಂಚೆ ಸ್ಟೇಜ್ 3 ಸ್ಟೇಜ್ 4 ಕ್ಯಾನ್ಸರ್ಸು 20% 30% ಇದ್ದರೆ ಈಗ ಒಂದು 50% ಅದು ಜಾಸ್ತಿ ಕ್ಯೂರ್ ಆಗ್ತಾ ಇದೆ. ಸೊ ಒಳ್ಳೆ ಔಷಧಿಗಳು, ಒಳ್ಳೆ ರೇಡಿಯೋಥೆರಪಿ, ಒಳ್ಳೆ ಸರ್ಜರಿ ಇವೆಲ್ಲ ಬಂದಿರೋದ್ರಿಂದ ಮುಂಚೆಗಿಂತ ಹೆಚ್ಚಾಗಿ ಕ್ಯಾನ್ಸರ್ ಪೇಷಂಟ್ಸ್ ಬದುಕ್ತಾರೆ. ಡಾಕ್ಟರ್ ಇವನ್ ಇವಾಗ ಎಕ್ಸಾಂಪಲ್, ಇವಾಗ ನನಗೆ ಕೂಡ ನನಗೆ ಈಗ ಏನಾದ್ರೂ ಕ್ಯಾನ್ಸರ್ ಬಂತಂದ್ರೆ ನನಗೆ ಗೊತ್ತಾಗಲ್ಲ ಸಿಂಪ್ಟಮ್ಸ್. ಓಕೆ, ಮೊದಲನೇ ಸ್ಟೇಜು ಸೆಕೆಂಡ್ ಸ್ಟೇಜ್, ಅದನ್ನ ನಾನು ಹೆಂಗ್ ಕಂಡು ಹಿಡ್ಕೋಬಹುದು ಡಾಕ್ಟರ್? ನೀವು ಕಂಡು ಹಿಡ್ಕೊಳಕ್ಕಾಗಲ್ಲ. ನಿಮ್ಗೆ ಏನೋ ಒಂದು ತೊಂದರೆ ಆಗುತ್ತೆ, ಆವಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಅಲ್ಲಿ ನಾವು ಸ್ಕ್ಯಾನ್ ಅಂತ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಇಲ್ಲೋ ಒಂದು ಕಡೆ ನಮ್ಗೆ ಗೆಡ್ಡೆ ಕಾಣಿಸುತ್ತೆ. ಶ್ವಾಸಕೋಶದಲ್ಲಿರ್ಬೋದು, ಸ್ತನಗಳಲ್ಲಿರ್ಬೋದು, ಇಲ್ಲ ಹೊಟ್ಟೆನಲ್ಲಿರ್ಬೋದು, ಒಂದು ಕಾಣಿಸುತ್ತೆ. ಆವಾಗ ನಾವು ಅದನ್ನು ಬಯಾಪ್ಸಿ ಮಾಡ್ತೀವಿ. ಬಯಾಪ್ಸಿ ಮಾಡಿದ್ಮೇಲೆ ಅದು ನಮ್ಮ ಕ್ಯಾನ್ಸರ್ ಅಂತ ನಮ್ಗೆ ಗ್ಯಾರಂಟಿಯಾಗಿ ಗೊತ್ತಾಗುತ್ತೆ. ಆ ಬಯಾಪ್ಸಿನಲ್ಲಿ ನಾವು ಪೆಥಾಲಜಿಸ್ಟ್ ಅಂತ, ಆಂಕೋಪೆಥಾಲಜಿಸ್ಟ್ ಅಂತ ಇರ್ತಾರೆ, ಅಂದರೆ ಅರ್ಬುದ ರೋಗದ ಪೆಥಾಲಜಿಸ್ಟ್. ಅವರು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಓಕೆ ಇದು ಕ್ಯಾನ್ಸರ್ ಸೆಲ್ಲು ಅಂತ ಹೇಳ್ಬಿಟ್ಟು ಕಂಡುಹಿಡಿತಾರೆ. ಆವಾಗ ನಮಗೆ ಇದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಇಡೀ ದೇಹನ ಒಂದು ಸ್ಕ್ಯಾನ್ ಮಾಡುತ್ತೆ. ಆ ಸ್ಕ್ಯಾನ್ ಮಾಡಿದಾಗ ನಮಗೆ ಈ ಕ್ಯಾನ್ಸರು ಇಲ್ಲಿಂದ ಬಂದಿದೆ, ಈ ಕಡೆ ಸ್ಪ್ರೆಡ್ ಆಗಿದೆ. ಆ ಸ್ಪ್ರೆಡ್ ಆದಾಗ ನಾವು ಅದನ್ನ ಸ್ಟೇಜ್ 4 ಅಂತ ಹೇಳಿ. ಇವನ್ ಅದು ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಇವಾಗ ಏನಾದ್ರೂ ನನಗೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಬಂತಂತಂದ್ರೆ ಈ ಲಕ್ಷಣಗಳು ಕೂಡ ಸ್ಯಾಗಿಂಗ್ ಆಗೋದಾಗಿರ್ಲಿ ಅವಾಗ ಗೊತ್ತಾಗಲ್ಲ. ನಾನು ಸ್ಕ್ಯಾನಿಂಗ್ ಮಾಡಿಸಿ ಆದ್ಮೇಲೆ ಅದೇನಾದ್ರೂ ಬ್ರೆಸ್ಟ್ ಇಂದ ಮತ್ತೆ ಬ್ಲಡ್ ಕ್ಯಾನ್ಸರ್ ಆ ತರ ಸ್ಪ್ರೆಡ್ ಆಗೋ ನೀವು ಫಸ್ಟ್ ಡಾಕ್ಟರ್ ಹತ್ರ ಹೋದಾಗ್ಲೇನೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗಿರಬಹುದು. ಅಥವಾ ಕೆಲವರು ಬರೀ ಅಲ್ಲಿ ಮಾತ್ರ ಕ್ಯಾನ್ಸರ್ ಇದ್ದು, ಸ್ತನದ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್, ಅಲ್ಲಿ ಮಾತ್ರ ಕ್ಯಾನ್ಸರ್ ಇದ್ದು ಬರ್ತಾರೆ. ಆವಾಗ ಅದನ್ನು ತೆಗೆದು ನಾವು ಅವ್ರನ್ನ ಕ್ಯೂರ್ ಮಾಡೋದು ಭಾಳ ಈಸಿಯಾಗಿ ಮಾಡ್ಬೋದು. ಸ್ಟೇಜ್ 4 ಅಂತೀವಿ ನಾವು. ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗಿಬಿಟ್ರೆ ಇಟ್ ಈಸ್ ಕಾಲ್ಡ್ ಸ್ಟೇಜ್ 4 ಕ್ಯಾನ್ಸರ್. ಅದನ್ನು ನಾವು ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತಲೂ ಹೇಳ್ತೀವಿ. ಆ ಸ್ಟೇಜಿಗೆ ಬಂದಾಗ ಕ್ಯೂರ್ ಮಾಡೋದು ಕಷ್ಟ. ಬಟ್ ನೀವು ಸುಮ್ಮನೆ ಬಿಟ್ಟರೆ 6 ತಿಂಗಳು ಬದುಕಿದ್ರೆ ನೀವು ಟ್ರೀಟ್ಮೆಂಟಿಂದ 6 ವರ್ಷ ಬದುಕಿಸ್ಬೋದು, ಅದು ಮಾಡ್ಬೋದು. ಬಟ್ ಪೂರ್ತಿಯಾಗಿ ರೂಟಿಂಗ್ ಔಟ್ ಅಂತೀವಿ ನಾವು, ಅಂದರೆ ಪೂರ್ತಿಯಾಗಿ ಇದನ್ನು ಕಂಟ್ರೋಲ್ ಮಾಡೋದು ಮತ್ತು ವಾಪಸ್ ಬರದೇ ಇರೋ ಥರ ಮಾಡೋದು ಸ್ಟೇಜ್ 4 ಅಲ್ಲಿ ಕಷ್ಟ. ಇನ್ನು ಅದೇ ರೀತಿಯಾಗಿ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುತ್ತೆ. ಆ ಬ್ರೆಸ್ಟ್ ಕ್ಯಾನ್ಸರ್ ಬಂದಂತಹ ಪೇಷಂಟು ಇವಾಗ ಏನಾದ್ರೂ ತಾಯಿ ಆಗಿರ್ತಾಳೆ, ಪಾಪುಗೆ ಹಾಲು ಕುಡಿಸ್ಬೋದಾ ಡಾಕ್ಟರ್? ಏನು ಹಾಲು ಕುಡಿಸ್ಬಾರ್ದಾ? ಹಾಲು ಕುಡಿಸೋದ್ರಿಂದ ಏನು ತೊಂದರೆ ಆಗಲ್ಲ. ಯಾಕಂದರೆ ಈ ಕ್ಯಾನ್ಸರು ಅಂಟು ರೋಗದ ಥರ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈಗ ಕ್ಯಾನ್ಸರ್ ಪೇಷಂಟ್ ರಕ್ತನ ನಾವು ತೆಗೆದು ನಾರ್ಮಲ್ ಆಗಿರೋ ಜನಕ್ಕೆ ಕೊಟ್ಟರು ಕೂಡ ಇದು ಅನುವಂಶೀಯತೆಯಿಂದ ಬರೋದಿಲ್ಲ. ಅನುವಂಶದಿಂದ ಬರುತ್ತೆ. ಇದು ಸ್ಪ್ರೆಡ್ ಅಂದರೆ ಇನ್ಫೆಕ್ಷನ್ ಥರ ಸ್ಪ್ರೆಡ್ ಆಗಲ್ಲ. ಈಗ ನೀವು ಫ್ಲೂ ಇದ್ದರೆ ನೀವು ಅಲ್ಲಿ ಕೂತ್ಕೊಂಡ್ರೆ ನಿಮಗೂ ಫ್ಲೂ ಬರುತ್ತೆ, ಅವ್ರಿಗೂ ಫ್ಲೂ ಬರುತ್ತೆ. ಆ ರೀತಿ ಕ್ಯಾನ್ಸರ್ ಪೇಷಂಟ್ ಜೊತೆ ನಾವಿದ್ದಾಗ ಅವ್ರ ಜೊತೆ ನಾವಿದ್ರೂ ನಮ್ಮ ವಸ್ತುಗಳನ್ನ ಅವರು ಉಪಯೋಗಿಸ್ಕೊಳ್ತಾ ಇದ್ರೂ ನಮ್ಗೆ ಅದರಿಂದ ಕ್ಯಾನ್ಸರ್ ಬರೋದಿಲ್ಲ. ಅದರಿಂದಾಗಿ ನಾವು ಅದಕ್ಕಾಗಿ ಪೇಷಂಟ್ನ ದೂರ ಇಡೋದು ಒಳ್ಳೆಯದಲ್ಲ. ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇವಾಗ ತಂದೆ ತಾಯಿಗೆ ಬಂದಿರುತ್ತೆ, ಆಮೇಲೆ ಮಕ್ಕಳಿಗೂ ಬಂದಿರುತ್ತೆ, ಅದೇ ರೀತಿ ಮೊಮ್ಮಕ್ಕಳಿಗೂ ಬರೋ ಚಾನ್ಸಸ್ ಏನಾದ್ರೂ ಇದೆಯಾ? ಇದೆ. ಕೆಲವು ಕ್ಯಾನ್ಸರ್ಸು ಅನುವಂಶೀಯವಾಗಿ ಬರುವಂಥದ್ದು ಇರುತ್ತೆ, ವಂಶ ಪಾರಂಪರ್ಯವಾಗಿ ಬರುತ್ತೆ. ಅದನ್ನು ನಾವು ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್ ಅಂತೀವಿ ಇಂಗ್ಲೀಷಲ್ಲಿ, ಫ್ಯಾಮಿಲಿಯಲ್ ಕ್ಯಾನ್ಸರ್ಸ್. ಆ್ಯಂಡ್ ಜೀನ್ಸ್ ಮೂಲಕ ಅದು ಸ್ಪ್ರೆಡ್ ಇದಾಗ್ತಿರುತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ಆ ಜೀನ್ಸ್ ಹೊಟ್ಟೋಗಿರುತ್ತೆ. ಸೊ ಮಕ್ಕಳಿಗೆ ಆ ಜೀನ್ಸಿಂದಾಗಿ ಆ ಜೀನ್ಸಲ್ಲಿ ಆಗಲೇ ಕ್ಯಾನ್ಸರ್ ಇರಲ್ಲ. ಬಟ್ ಆ ಜೀನ್ಸ್ ಹೊಂದಿರೋವ್ರಿಗೂ ಒಂದು 10 ವರ್ಷ 20 ವರ್ಷ 30 ವರ್ಷ ಆದಮೇಲೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಈ ಅನುವಂಶೀಯ ಕ್ಯಾನ್ಸರ್ನ ನಾವು ಜೆನೆಟಿಕ್ ಟೆಸ್ಟಿಂದ ಕಂಡುಹಿಡಿಬೋದು ಮತ್ತು ಅವ್ರಿಗೆ ಕ್ಯಾನ್ಸರ್ ಬರದೇ ಇರೋ ಥರ ಏನಾದರೂ ಪ್ರಿಕಾಷನ್ ತಗೋಬೋದು. ಎಸ್. ಇನ್ನು ಡಾಕ್ಟರ್, ಇನ್ನು ಅದೇ ರೀತಿಯಾಗಿ ಇಲ್ಲಿ ಹಳ್ಳಿ ಸೈಡ್ ಎಲ್ಲ ಎಲೆ ಅಡಿಕೆ ತಿಂತಾರೆ. ಎಲೆ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ, ಅದು ಒಳ್ಳೆಯದ್ದು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಎಲೆ ಅಡಿಕೆ ತಿನ್ನೋದ್ರಿಂದನೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಏನ್ ಡಾಕ್ಟರ್ ಇದು? ತಂಬಾಕನ್ನು ಅಗದ್ರೆ ಅದರಿಂದ ಡೆಫಿನೆಟ್ಲಿ ಕ್ಯಾನ್ಸರ್ ಬರುತ್ತೆ. ತಂಬಾಕು ಅಗಿಯೋದ್ರಿಂದಾಗಲಿ ಅಥವಾ ತಂಬಾಕು ಸ್ಮೋಕ್ ಮಾಡೋದ್ರಿಂದ, ಸಿಗರೇಟ್ ಸ್ಮೋಕಿಂಗ್, ಬೀಡಿ ಸ್ಮೋಕಿಂಗ್, ಕಡ್ಡಿ ಪುಡಿ ಸ್ಮೋಕಿಂಗ್ ಎಲ್ಲ ಮಾಡ್ತಾರೆ. ತಂಬಾಕನ್ನು ಅಗಿಯೋದ್ರಿಂದ ಓರಲ್ ಕ್ಯಾನ್ಸರ್ಸು ಮತ್ತು ಇಲ್ಲಿ ಥ್ರೋಟ್ ಕ್ಯಾನ್ಸರು ಅಂಥವೆಲ್ಲ ಬರ್ಬೋದು ತಂಬಾಕು ಅಗಿಯೋದ್ರಿಂದ. ಬಟ್ ಬರೇ ಎಲೆ ಅಡಿಕೆ ತಂಬಾಕು ಇಲ್ಲದೆ ಅಂದರೆ ವೀಳ್ಯದೆಲೆ ಕ್ಯಾನ್ಸರು ಯೂಶ್ವಲಿ ಬರಲ್ಲ. ಬಟ್ ಕೆಲವರಲ್ಲಿ ಆ ಸುಣ್ಣ ಎಲ್ಲ ಸೇರಿಕೊಂಡು ಈ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಬರ್ಬೋದು ಬಾಯಲ್ಲಿ. ಸೊ ಅಂಥದ್ದು ಸಾಧ್ಯತೆಗಳಿದೆ.